ಹಣದ ವಿಚಾರಕ್ಕೆ ಗೆಳೆಯನಿಗೆ ಚಟ್ಟವನ್ನ ಕಟ್ಟಿದಾನೆ ದೋಸ್ತಿ. ಸ್ನೇಹಿತನ ಕೊಲೆ ಮಾಡಿ ಹೆಣದ ಪಕ್ಕದಲ್ಲೇ ಕುಳಿತಿದ್ದ ಗೆಳೆಯ. ತುಮಕೂರು ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ ಈ ಮರ್ಡರ್. ತುಮಕೂರಿನ ಬಟವಾಡಿ ಬಳಿ ನಫೀಜ್ ಅಹಮದ್ ಕೊಲೆಯಾಗಿದ್ದಾನೆ. ತನ್ನ ಸ್ನೇಹಿತನನ್ನೇ ಇರಿದು ಕೊಂದಿದ್ದಾನೆ ಫಿರೋಜ್ ಪಾಷಾ. ಹಣದ ವಿಚಾರಕ್ಕೆ ಕೊಲೆ ನಡೆದಿರಬಹುದು ಅನ್ನೋದಾಗಿ ಶಂಕೆ ವ್ಯಕ್ತವಾಗ್ತಿದೆ. ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್ ಕೆವಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ನಿಜಕ್ಕೂ ತುಮಕೂರನ್ನ ಬೆಚ್ಚಿ ಬೀಳಿಸಿದೆ. ದೋಸ್ತಿಗಳಿಬ್ರು ಫ್ರೆಂಡ್ಸು, ಆದ್ರೆ ಹಣದ ವಿಚಾರಕ್ಕೆ ಈ ರೀತಿಯ ಕೊಲೆಯಾಗಿದೆ ಅನ್ನೋದು ಸದ್ಯ ಶಂಕೆ ವ್ಯಕ್ತವಾಗ್ತಿದೆ. ಸದ್ಯ ದೃಶ್ಯಾವಳಿಗಳು ನೋಡ್ತಾ ಇದೀವಿ, ನೋಡಿ ಯಾವ ರೀತಿಯಾಗಿ ಶವ ಬಿದ್ದಿದೆ ಅನ್ನೋದನ್ನ. ಗೆಳೆಯನೇ ಈ ರೀತಿಯಾಗಿ ಬರ್ಬರುವಾಗಿ ಹತ್ಯೆ ಮಾಡಿದ್ದಾನೆ. ನಿಜಕ್ಕೂ ಆತಂಕದ ವಿಚಾರ. ಸದ್ಯ ಈಗಾಗಲೇ ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್ ಕೆವಿ ಅವರು ಭೇಟಿ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ನಿಖರ ಕಾರಣ ಏನು ಸದ್ಯ ಪ್ರಾಥಮಿಕವಾಗಿ ಲಭ್ಯವಾಗ್ತಿರೋದು ಫಿರೋಜ್ ಪಾಷಾ ಈಗ ಸ್ನೇಹಿತನನ್ನ ಕೊಲೆ ಮಾಡಿರುವಂತ ಈತ ಹಣದ ವಿಚಾರಕ್ಕಾಗಿ ಫ್ರೆಂಡ್ಸ್ ನಡುವೆ ದುಡ್ಡಿನ ವಿಚಾರಕ್ಕೆ ಕಿರಿಕಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ಎಲ್ಲರನ್ನ ಆತಂಕಕ್ಕೆ ಒಳಗೆ ಮಾಡಿದೆ. ಏನಪ್ಪಾ ಇದು, ಫ್ರೆಂಡ್ಸ್ ಹೀಗಾಗ್ತಾರೆ. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ಯೋಗೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಯೋಗೇಶ್, ಸಾಮಾನ್ಯವಾಗಿ ಸಾಲ ಕೇಳಿ ಸ್ನೇಹವನ್ನ ಕಳ್ಕೋಬೇಡಿ ಅಂತಾರೆ, ಬಟ್ ಇಲ್ಲಿ ಹಣದ ವಿಚಾರಕ್ಕೆ ಕಿರಿಕಾಗಿ ಈ ರೀತಿಯಾಗಿ ಆಯ್ತಾ? ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗ್ತಿದೆ? ತುಮಕೂರಿನ ಬಟವಾಡಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಯಾಕಂದ್ರೆ 4 ಗಂಟೆ ಸುಮಾರಿನಲ್ಲಿ ಆ ಸ್ನೇಹಿತರಿಬ್ಬರು ಮಾತಿನ ಚಕಮಕಿ ಮಾಡ್ಕೋತಾರೆ. ಯಾಕಂದ್ರೆ 7 ಲಕ್ಷ ರೂಪಾಯಿ ಹಣದ ವಿಚಾರವಾಗಿ ವಾಪಸ್ ಮತ್ತೆ ಕೊಡೋ ವಿಚಾರದಲ್ಲಿ ಇಬ್ಬರಿಗೆ ಮಾತು ನಡೆಯುತ್ತೆ. ಮೊದಲು ಅಂಗಡಿ ಮುಂದೆ ಗಲಾಟೆ ಮಾಡ್ಕೊಂಡಂತ ಫೈರೋಜ್ ಮತ್ತೆ ಮತ್ತೊಬ್ಬ ಸ್ನೇಹಿತ ನಫೀಸ್ ಅವರು ಗಲಾಟೆ ಮಾಡ್ತಾ ಜನ ಯಾರು ಓಡಾಡದಂತ ಸ್ಥಳಕ್ಕೆ ಬಂದು ಅಲ್ಲಿ ಜೋರಾಗಿ ಕಿತ್ತಾಟ ಸ್ಟಾರ್ಟ್ ಮಾಡ್ಕೊಡ್ತಾರೆ. ಅದಾದ ನಂತರ ಚಾಕುವಿಂದ ಹತ್ಯೆ ಮಾಡ್ತಾನೆ. ಸುಮಾರು 50ಕ್ಕೂ ಹೆಚ್ಚು ಬಾರಿ ಆತನ ಚುಚ್ಚಿ ಕೊಲೆ ಮಾಡಿದೆ ಅನ್ನೋದು ಈಗ ಸದ್ಯ ಗೊತ್ತಾಗ್ತಿರುವಂತ ಮಾಹಿತಿ. ಈಗ ಸ್ಥಳಕ್ಕೆ ಎಸ್ಪಿ ಅಶೋಕ್ ವೆಂಕಟ್ ಅವರು ಬಂದಿದ್ರು. ಈಗ ಸಾಕಷ್ಟು ಜನರು ಕೂಡ ಇಲ್ಲಿ ಬಟವಾಡಿ ಜಮಾಯಿಸಿದ್ದಾರೆ. ಈಗಾಗಲೇ ಫಾರೆನ್ಸಿಕ್ ಲ್ಯಾಬ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಪ್ರಾಥಮಿಕ ತನಿಖೆ ಮುಗಿಸಿ ಈಗ ಶವನ ಸಾಗಿಸಲಾಗಿದೆ. ಜೊತೆಲಿ ಈಗ ಅವರಿಬ್ರು ಕೂಡ ಅದೇ ಏರಿಯಾದವ್ರ ಅಥವಾ ಅಕ್ಕಪಕ್ಕದವ್ರ? ಅಲ್ಲಿ ಯಾರು ಕೂಡ ಇರ್ಲಿಲ್ವಾ? ಯಾಕಂದ್ರೆ ಹೋಟೆಲ್ ಗೀಟಲ್ ಬೇರೆ ಬೇರೆ ಕಟ್ಟಡಗಳಿದೆ, ಆ ಸಂದರ್ಭದಲ್ಲಿ ಯಾರು ಇರ್ಲಿಲ್ವಾ ಅಂತ? ಇಲ್ಲಿ ಸಾಕಷ್ಟು ಇದು, ಯಾಕಂದ್ರೆ ಇದು ಹೈವೇ ಪಕ್ಕದಲ್ಲಿ ಇರ್ತಕ್ಕಂಥ, ಹೈವೇ ಸುಮಾರು ಒಂದು 5 ಮೀಟರ್ ದೂರದಲ್ಲಿ ಇರುವಂತಹ ಜಾಗ. ಆಗ ಸಾಕಷ್ಟು ಜನರು ಓಡಾಡ್ತಿರ್ತಾರೆ. ಆದ್ರೆ ಆತ ಇಬ್ರು ಜಗಳ ಆಡ್ಕೊಂಡು ಒಂದು ಸಂಧಿ ಅಂದ್ರೆ ಪಕ್ಕದ ಯಾರು ಓಡಾಡದಂತ ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿ ಜೋರಾಗಿ ಮಾತುಕತೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇದೇ ಮೊದಲೆಲ್ಲ, ಯಾಕಂದ್ರೆ ಸಾಕಷ್ಟು ಬಾರಿ ಸ್ನೇಹಿತರು ಈ ತರ ಜಗಳ ಆಡ್ಕೊತಿದ್ರು ಅಂತ ಅಕ್ಕಪಕ್ಕದವ್ರು ಮಾತಾಡ್ಕೊತಾರೆ. ಮೆಕ್ಯಾನಿಕ್ ಆಗಿರ್ತಕ್ಕಂಥ ಈತೇನೋ ಮೃತಪಟ್ಟರ ವ್ಯಕ್ತಿ ಸದಾಶಿವ ವಾಸಿ ಅನ್ನೋದು ಗೊತ್ತಾಗಿದೆ. ಸಹಜವಾಗಿ ಕಿತ್ತಾಡ್ಕೊತಿದ್ದಾರೆ ಅನ್ಕೊಂಡು ಜನರು ಕೂಡ ಸುಮ್ಮನೆ ಆಗಿದ್ದಾರೆ. ಅದಾದ ನಂತರ ಕೆಲವೇ ಕ್ಷಣಗಳೇ ಆತನನ್ನ ಚಾಕುವಿನಿಂದ 50ಕ್ಕೂ ಹೆಚ್ಚು ಬಾರಿ ಇರೋದು ಕೊಲೆ ಮಾಡಿದ್ದಾರೆ. ಮತ್ತೆ ಆತ ಅಲ್ಲೇ ಸ್ಥಳದಲ್ಲೇ ಕೂತಿದ್ದ. ಪೊಲೀಸರು ಬಂದು ಪೊಲೀಸರನ್ನ ಆತನ ವಶಕ್ಕೆ ತೆಗೆದುಕೊಂಡು ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆಚ್ಚಿನ ವಿಚಾರಣೆ ನಡೀತಿದೆ. ಎಸ್, ಧನ್ಯವಾದಗಳು ಯೋಗೇಶ್ ತಮ್ಮೆಲ್ಲ ಮಾಹಿತಿಗೆ. ಸೊ ಈ ಮೂಲಕವಾಗಿ ಸದ್ಯ ದೃಶ್ಯದಲ್ಲಿ ನೋಡ್ತಾ ಇದೀವಿ, ಗೆಳೆಯನ ಕಥೆಯನ್ನೇ ಫಿನಿಶ್ ಮಾಡಿದ್ದಾನೆ. ಈ ರೀತಿಯಾಗಿ ಇದು ಒಳಗಡೆ ಅಲ್ಲ, ತುಮಕೂರಿನ ಮುಖ್ಯ ರಸ್ತೆಯ ಸ್ವಲ್ಪ ಪಕ್ಕದಲ್ಲೇ ಇರುವಂತ ಜಾಗದಲ್ಲಿ ಜಗಳ ಮಾಡ್ಕೊಂತಾರೆ. ಅದಾದ್ಮೇಲೆ ಮಾತು ಬೆಳೆದು ದೊಡ್ಡ ಮಟ್ಟಕ್ಕೆ ಕಿತ್ತಾಟಗಳು ಶುರುವಾಗಿ ಕೊಲೆಯಲ್ಲಿ ಅಂತ್ಯ ಆಗಿದೆ. ಸದ್ಯ ಆತನನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಕೂಡ ಈಗ ತನಿಖೆನ ಕೈಗೆತ್ತಿಕೊಂಡಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ, ಪರಿಶೀಲನೆ ನಡೆಸ್ತಿದ್ದಾರೆ. ಹೀಗಾಗಿ ಇನ್ನಷ್ಟು ಗೊತ್ತಾಗಬೇಕು, ಎಷ್ಟೆಷ್ಟು ಮೊತ್ತದ ಮಾತುಕತೆ ವಿಚಾರವಾಗಿ ಕಿರಿಕಾಯ್ತು, ಇದ್ರ ಹಿಂದೆ ಯಾರಿದ್ದಾರೆ ಅಥವಾ ಬೇರೆ ಏನಾದ್ರೂ ಕಾರಣಗಳು ಇದೆಯಾ, ಎಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕು.